मुक्त्युपायं विमायं दृहजमहममेजं ध्येजमाम्नाजगेजं सदजमसदजेजं श्रीसहाजं भजेजं तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम् लक्ष्मीकान्तं भूवराहं भजेऽहं वादराजनं वादिराजहृदं भोजमन्दिरं वाजिकन्धरं भीमसेनानन्दतीर्थवानरेन्द्रानहं भजे वादिराजगुरून् वन्दे वेदवेद्यगुरून् भजे गुरून् वेदनिधीन् वन्दे नारसिंहगुरून् भजे वन्दे नारायणाचार्यान् कर्णादिगणसेवितान् वन्दे वृन्दावनाचार्यान् हयग्रीवमुनीन् भजे शेषसीतापतिव्यासान् प्रणमामि गुरुप्रियान् वृन्दावनार्यसम्प्राप्तज्ञानेश्वर्यानहं सदा रघुप्रवीराख्यगुरून् भजे ज्ञानादिसिद्धये श्रीमद्वृन्दावनाख्यानं व्याख्याने मन्दधीरहं यद्यप्यनधिकार्यस्मिन् तथापि कुरुवाक्यतः मया यदल्पं विज्ञातं तत्स्मृत्यर्थं निरूप्यते सन्तः सन्तु कृपावन्तो गुरुराजपदाश्रयाः भगवान् अव्यवहितभाविकल्पसमीरो लातव्याचार्यः सुरवर्यैः सम्प्रार्थितः श्रीनारायणेन आज्ञप्तः सन् भूमौ अवतीर्य वादिराजनाम यतिकुलतिलको भूत्वा दुर्वादिनो विजित्य युक्तिमल्लिकादीन् ग्रन्थान् विरचय्य सज्जनानां सम्यक् ज्ञानमुत्पाद्य अत्यक्तदेहः सन् वृन्दावनस्थो भूत्वा भक्तानाम् इष्टानिष्टप्राप्तिपरिहारसाधन अत्यर्थप्रसादजनक अपरोक्षज्ञानजनक परोक्षनिश्चयोत्पादक उपनिषदादिप्रतिपाद्य ऋजुभावं स्वस्य ख्यापयितुं वृन्दावनाख्यानं कुर्वन् कस्यचित् तदानीम् अकुशलदेशीय ब्राह्मणस्वप्ने विश्वासयोग्यानां विश्वासम् उत्पादयितुम् उपदिदेश विलीनप्रकृतितया अंतराय विधुरोपि आचार्यवत् शिष्यान् ग्राहयितुं ग्रन्थादौ मङ्गलमाचरति हयग्रीवेत्यादिना हयग्रीवं चिदानन्दविग्रहं सदनुग्रहं दशग्रीवच्छिदं शापात् मणिग्रीवविमोचनम् ಇದುವರೆಗೆ 3 ಶ್ಲೋಕಗಳಲ್ಲಿ ಬಂದ ವಿಷಯಗಳನ್ನ ನೋಡ್ತಾ ಇದ್ವಿ. ಹಯಗ್ರೀವ ದೇವರ ನಾಮ ಸ್ಮರಣೆಗೆ ಅಥವಾ ಹಯಗ್ರೀವ ದೇವರ ನಾಮವನ್ನ ಹೇಳೋದಕ್ಕೆ ಯಾವ ಶಕ್ತಿ ಅಂತ ನೋಡಿದ್ವಿ. ಗ್ರಹ ವಿಗ್ರಹ, ಅಜ್ಞಾನ ವಿಪರೀತ ಜ್ಞಾನ, ಅಥವಾ ಯಾವುದೇ ನವಗ್ರಹಗಳ ಬಾಧೆ ಆಗಲಿ, ಅಥವಾ ಇನ್ಯಾವುದೇ ಗ್ರಹ ಅಂದ್ರೆ ಪಿಶಾಚ ಅಂತ ಅರ್ಥ. ಯಾವುದೇ ಪಿಶಾಚ, ಭೂತ, ಪ್ರೇತ ಇವುಗಳ ಬಾಧೆ ಆಗಲಿ ಯಾವುದು ಇರಲ್ಲ. ಹಯಗ್ರೀವ ಹಯಗ್ರೀವ ಅಂತ ಹೇಳ್ತಾ ಇರ್ಬೇಕು ಯಾವಾಗ್ಲೂ ಅಂತ. ಹಾಗಾದ್ರೆ ಈ ಹಯಗ್ರೀವ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ಒಂದಿದೆ. ಈ ಟಿಪ್ಪಣಿಯಲ್ಲಿ ಅದರ ಬಗ್ಗೆ ಕೊಟ್ಟಿದ್ದಾರೆ. ಇದು ಯಾಕೆ ಬಹಳ ವಿಶೇಷ ಅಂದ್ರೆ ಬ್ರಹ್ಮಸೂತ್ರ ಏನ್ ಹೇಳ್ತಾ ಇದೆ ಆ ಅರ್ಥವನ್ನ ಹಯಗ್ರೀವ ಅನ್ನೋ ಶಬ್ದ ಹೇಳ್ತಾ ಇದೆ. ಇದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ ಸ್ವಾಪ್ನವೃಂದಾವನಾಖ್ಯಾನದಲ್ಲಿ. ಹಾಗಾದ್ರೆ ಹಯಗ್ರೀವ ಅನ್ನೋ ಶಬ್ದಕ್ಕೆ ಏನರ್ಥ? ಹಯಗ್ರೀವ ಸಂಪದಾ ಸ್ತೋತ್ರದಲ್ಲಿದೆ ಫಲ. ಹಯಗ್ರೀವ ಅಂದ್ರೆ ಅವನಿಂದ ಪಾಪಗಳು ದೂರ ಕೂಡ್ ಹೋಗುತ್ತೆ. ಹೇಗೆ ಅಂದ್ರೆ ದರಿದ್ರಮಿವ ಯೋಷಿತ ಅಂತೆಲ್ಲ ಉದಾಹರಣೆಗಳು ಕೊಡ್ತಾರೆ. ಅದು ಸ್ತೋತ್ರದ ವಿವರಣೆ ಆಗಿದೆ, ನಾವು ಸ್ತೋತ್ರ ಪಾಠದಲ್ಲಿ ನೋಡಿದೀವಿ. ಅದರಲ್ಲಿ ಅಂತೂ ಹಯಗ್ರೀವ ಅನ್ನೋ ಶಬ್ದಕ್ಕೆ ಒಂದು ಪಾಪಗಳಿಂದ ಮುಕ್ತಿ ಅದನ್ನ ಹೇಳ್ತಾ ಇದ್ರೆ, ಮತ್ತೆ ವೈಕುಂಠ ಕವಾಟೋದ್ಘಾಟನ ಕ್ಷಮ, ವೈಕುಂಠದ ಬಾಗಿಲು ತೆರೆಯುತ್ತೆ ಅಂತ ಹೇಳ್ತಾರೆ. ಆ ಫಲವನ್ನ ಹೇಳಿದ್ದಾರೆ. ಇನ್ನೊಂದು ಗಂಗೆಯ ಪ್ರವಾಹದ ರೀತಿಯಲ್ಲಿ ವಾಗ್ಝರಿ ಹರಿಯತ್ತೆ, ಮಾತನಾಡೋ ಶಕ್ತಿ ಹಯಗ್ರೀವ ಅನ್ನೋ ಶಬ್ದವನ್ನ ಹೇಳ್ತಾ ಇದ್ರೆ ಸಿಗತ್ತೆ ಅಂತ. ಇಷ್ಟೆಲ್ಲ ಫಲ ಇದೆ. ಹಾಗೆ ಹಯಗ್ರೀವ ಅನ್ನೋ ಶಬ್ದಕ್ಕೆ ಒಂದು ಅಪರೂಪದ ಅರ್ಥ ಏನು? ಹ ಯ ಗ್ರೀವ ಅಂತ 3 ಬಿಡಿಸ್ಕೊಳ್ಬೇಕು. ಆ ಒಂದು ಶಬ್ದದಲ್ಲಿ 3 ಭಾಗ ಮಾಡ್ಕೊಳ್ಬೇಕು. ಅಲ್ಲಿ ಹ ಅಂದ್ರೆ ಹಾನ, ಬಿಡೋದು ಅಂತ ಅರ್ಥ, ತ್ಯಾಗ ಮಾಡೋದು ಅಂತ. ಏನ್ ಬಿಟ್ಟಿದ್ದಾನೆ ಹಯಗ್ರೀವ? ಅವನಲ್ಲಿ ಯಾವ ದೋಷನೂ ಇಲ್ಲ.
ಆದ್ರಿಂದ ಅವನಿಗೆ ಹ ಅಂತ ಕರೀತಾರೆ. ಇನ್ನು ಯ ಅಂದ್ರೆ ಯಾನ ಅಂದ್ರೆ ತಂದುಕೊಡೋದು ಅಂತ ಅರ್ಥ. ಯಾತಿ ಏನ್ ತಂದು ಕೊಡ್ತಾನೆ? ನಮ್ಗೆ ಜ್ಞಾನವನ್ನ ಕೊಡ್ತಾನೆ. ಅವನು ಜ್ಞಾನ ರೂಪಿ. ಹೀಗೆ ಅವನಲ್ಲಿ ಯಾವುದೇ ದೋಷ ಇಲ್ಲ ಅನ್ನೋದನ್ನ ಹ ಅಂತ ಹೇಳ್ತಾ ಇದೆ. ಆನ ಬಿಡೋದು ಅಂತ ಅರ್ಥ. ಇನ್ನು ಅಂದ್ರೆ ಬರೋದು ಅಂತ ಅರ್ಥ. ಆಯಾತಿ ಅಂತೆಲ್ಲ ಸಂಸ್ಕೃತದಲ್ಲಿ ಬರೋದಕ್ಕೆ ಅಂತ ತರ ಬಳಸ್ತಾರೆ ಶಬ್ದ. ಅಂದ್ರೆ ಜ್ಞಾನ ಅನ್ನೋ ಅರ್ಥ ಇದೆ. ಹೀಗೆ ಯಾವುದೇ ದೋಷ ಇಲ್ಲ, ಜ್ಞಾನ. ಯಾವ್ದು ಜ್ಞಾನ ಅಂದ್ರೆ ಅವನ ಕುತ್ತಿಗೆನೆ ಜ್ಞಾನ, ಗ್ರೀವ ಅಂತ ಹೇಳ್ತಾರೆ. ಗ್ರೀವ ಅಂದ್ರೆ ಕುತ್ತಿಗೆ. ಹಾಗಾದ್ರೆ ಜ್ಞಾನ ಕುತ್ತಿಗೆ ಅಂದ್ರೆ ಏನ್ ಸಂಬಂಧ ಇದಕ್ಕೆ ಅಂದ್ರೆ, ದೇವರ ದೇಹ ಹೇಗೆ ಅಂದ್ರೆ ಚಿದ ಆನಂದ ವಿಗ್ರಹಂ ಅಂತ ಹೇಳಿದ್ದಾರೆ ಮೊದಲನೇ ಶ್ಲೋಕದಲ್ಲಿ. ಅಜಗ್ರೀವಂ ಚಿದಾನಂದ ವಿಗ್ರಹಂ ಅಂತ ಹೇಳಿದ್ದಾರೆ. ಅದೇನ್ ತಿಳಿಸ್ತಾ ಇದೆ ನಮ್ಗೆ ಅಂದ್ರೆ, ಅಜಗ್ರೀವ ಅನ್ನೋ ಶಬ್ದದ ಅರ್ಥ ತಿಳಿಸ್ತಾ ಇದೆ, ಮುಂದಿರೋ ಶಬ್ದನೇ. ಅದು ಇಲ್ಲಿ ವಾದಿರಾಜರಿಗೆ ಅಭಿಪ್ರೇತ. ಅದು ನಮಗ್ ಗೊತ್ತಾಗ್ಲಿಲ್ಲ, ವ್ಯಾಖ್ಯಾನಕಾರ ಅದನ್ನು ಬೆಳೆಸಿದ್ದಾರೆ. ಏನ್ ಹೇಳಿದ್ದಾರೆ ಚಿದಾನಂದ ವಿಗ್ರಹಂ ಅಂದ್ರೆ? ವಿಗ್ರಹ ಅಂದ್ರೆ ದೇಹ. ದೇವರ ದೇಹ ಅಂದ್ರೆ ದೇಹದಲ್ಲಿ ಏನೇನಿರುತ್ತೆ? ಕೈ, ಕಾಲು, ಮೂಗು ಎಲ್ಲ ಇರುತ್ತೆ. ಹಾಗೆ ಇಲ್ಲಿ ಹಯಗ್ರೀವ ಅಂದ್ರೆ ಕುತ್ತಿಗೆ ಭಾಗ ಮುಖ್ಯ ಹಯಗ್ರೀವನಿಗೆ. ಆ ಕುತ್ತಿಗೆ ಭಾಗನೇ ಯಾಕೆ ಮುಖ್ಯ ಅನ್ನೋದಕ್ಕೊಂದು ಕಾರಣ ಇದೆ, ಅದನ್ನ ಮುಂದೆ ಹೇಳ್ತೀನಿ. ಅಂತೂ ಅವನ ಪ್ರತಿಯೊಂದು ದೇಹ ಏನಿದೆ, ಆ ದೇಹದ ಭಾಗಗಳು ಅದೇನದು ಚಿದಾನಂದಮಯ. ಜ್ಞಾನ ಆನಂದವೇ ಮೂರ್ತಿ. ಹೇಗೆ ಈ ಸಕ್ಕರೆಯಿಂದ ಮೂರ್ತಿ ಮಾಡಿದ್ರೆ, ಸಕ್ಕರೆ ಅಚ್ಚು ನಮಗ್ ಗೊತ್ತೇ ಇದೆ, ಅದನ್ನ ಒಂದೊಂದು ಮೂರ್ತಿ ಮಾಡ್ತಾ ಹೋಗ್ತೀವಿ, ಒಂದೊಂದೊಂದೊಂದು ಗೊಂಬೆಗಳೆಲ್ಲ ಆಗುತ್ತೆ. ಅಲ್ಲಿ ಏನೂ ಸಿಗಲ್ಲ, ಅಂದ್ರೆ ಸಕ್ಕರೆ ಬಿಟ್ಟು ಇನ್ನೇನು ಸಿಗಲ್ಲ, ಅಂಶ ಬಿಟ್ಟು. ಅದೇ ತರ ಈ ಜ್ಞಾನ ಆನಂದ ಎರಡೂ ಸೇರ್ಕೊಂಡು ಒಂದು ಮೂರ್ತಿ ಮಾಡಿದ್ರೆ ಏನೋ ಅದು ದೇವರ ಮೂರ್ತಿ. ಆ ಮೂರ್ತಿಯಲ್ಲಿ ಯಾವ ಭಾಗದಲ್ಲಿ ನೀವು ಹುಡುಕಿದ್ರು ಒಂದ ಜ್ಞಾನ ಸಿಗತ್ತೆ, ಒಂದು ಆನಂದ ಸಿಗತ್ತೆ, ಇಷ್ಟೇ. ಹಾಗಾದ್ರೆ ಅವನ ಕುತ್ತಿಗೆ ಭಾಗ ಆಗ್ಲಿ, ಅವನ ತಲೆ ಭಾಗ ಆಗ್ಲಿ, ಕಾಲಿನ ಭಾಗ ಆಗ್ಲಿ, ಯಾಕೆ ಜ್ಞಾನಾನಂದಗಳಿಂದಲೇ ಮಾಡಿದ ಮೂರ್ತಿ ಅದು. ಆದ್ರಿಂದ ಹಾಗಾದ್ರೆ ಜ್ಞಾನಮಯವಾದ ಕುತ್ತಿಗೆ ಯಾರ್ದು, ಆ ಕುತ್ತಿಗೆನೇ ಜ್ಞಾನ. ಜ್ಞಾನ ಬಿಟ್ಟು ಕುತ್ತಿಗೆ ಅಂತಿಲ್ಲ. ಹಾಗೆ ಜ್ಞಾನದಿಂದ ಜ್ಞಾನಮಯವಾದ ಕುತ್ತಿಗೆ ಯಾರ್ದು, ಅಷ್ಟೇ ಅಲ್ಲ, ದೇಹದಲ್ಲಿ ಏನು ದೋಷ ಇರಬಾರದು. ಈಗ ಸಕ್ಕರೆ ಅಚ್ಚು, ಅದ್ರಲ್ಲೇನೋ ಉಪ್ಪಿನ ಅಂಶಗಳು ಸೇರ್ಬಿಟ್ರೆ ಅದು ದೋಷ ಅಂತ ಅರ್ಥ. ಪೂರ್ಣ ಸಿಹಿನೇ ಇರ್ಬೇಕು. ಹಾಗೆ ಈ ಜ್ಞಾನಮಯವಾದ ಮೂರ್ತಿ ಏನಿದೆ, ಹಯಗ್ರೀವ ದೇವರ ಮೂರ್ತಿ, ಅದರಲ್ಲಿ ಯಾವುದೇ ದೋಷ ಬೇರೆದು ಸೇರ್ಕೊಂಡಿಲ್ಲ. ಈ ತರ ಯಾವುದೇ ದೋಷ ಇಲ್ಲದೆ ಅಂದ್ರೆ ಜ್ಞಾನಮಯವಾದ ಗ್ರೀವ ಕುತ್ತಿಗೆ. ಅದೇ ತರ ಒಂದೇ ಕುತ್ತಿಗೆ ಅಂತ ತಗೊಳಲ್ಲ, ಯಾಕೆ? ದೇವರ ಒಂದು ಭಾಗ ತಗೊಂಡ್ರೆ ಎಲ್ಲಾ ಭಾಗನೂ ತಗೊಳ್ಬೇಕು ಅಂತಾನೆ ಅರ್ಥ. ಅದರಿಂದ ಎಲ್ಲಾ ಭಾಗಗಳು ಜ್ಞಾನಮಯವಾಗಿದೆ ಅಂತ ಹೇಳಿ, ಹಾಗೆ ಯಾವುದೇ ದೋಷ ಇಲ್ಲದೆ ಇರೋನು ಹಯಗ್ರೀವ ಅಂತ. ಇದು ಹಯಗ್ರೀವ ಶಬ್ದದ ಅರ್ಥ. ಇಷ್ಟನ್ನ ಬಿಡಿಸಿದ್ದಾರೆ. ಹಾಗಾದ್ರೆ ಭಗವಂತನ ಒಂದೊಂದು ಭಾಗಗಳು ಕೂಡ ಆನಂದದಿಂದ ತುಂಬಿದೆ, ಜ್ಞಾನದಿಂದ ತುಂಬಿದೆ. ಅದು ಎಷ್ಟು ತುಂಬಿಕೊಂಡಿದೆ ಅಂದ್ರೆ ಅದು ಜ್ಞಾನಮಯ ಆನಂದಮಯ ಅಂತಾನೆ ಹೇಳ್ಬೇಕು, ಇದೇನು ಶಬ್ದಗಳಿಲ್ಲ. ಇದು ಹಯಗ್ರೀವ ಅನ್ನೋ ಶಬ್ದದ ಅರ್ಥ ಅಂತ ಹೇಳಿದ್ರು. ಹಾಗಾದ್ರೆ ಇದರಿಂದ ಏನ್ ತಿಳಿಸ್ತಾ ಇದ್ದಾರೆ ಅಂದ್ರೆ, ಬ್ರಹ್ಮಸೂತ್ರದ ಮೊದಲನೇ ಅಧ್ಯಾಯ, ಎರಡನೇ ಅಧ್ಯಾಯ ಎರಡೂ ಅರ್ಥ ಇಲ್ಲಿ ಸೇರ್ಕೊಂಡಿದೆ ಅಂತ ಹೇಳ್ತಾರೆ. ನಮ್ಗೆ ಬ್ರಹ್ಮಸೂತ್ರದ ಪರಿಚಯ ಕಡಿಮೆ ಇರುತ್ತೆ. ವೇದವ್ಯಾಸರು ಬರೆದ್ರು ಬ್ರಹ್ಮಸೂತ್ರ, ಗೊತ್ತಿರುತ್ತೆ. ಬ್ರಹ್ಮಸೂತ್ರದಲ್ಲಿ ಏನ್ ವಿಚಾರ ಮಾಡ್ತಾರೆ? ಬ್ರಹ್ಮನ ಬಗ್ಗೆ, ದೇವರ ಬಗ್ಗೆ ವಿಚಾರ ಮಾಡ್ತಾರೆ. ಇದಾದ್ಮೇಲೆ ಅಲ್ಲಿ 4 ಅಧ್ಯಾಯ ಇದೆ. ಅಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೆ, ಎರಡನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೆ, ಆ ಹೆಸರೇ ಇದೆ. ಮೊದಲನೇ ಅಧ್ಯಾಯಕ್ಕೆ ಸಮನ್ವಯ ಅಧ್ಯಾಯ ಅಂತ ಕರೀತಾರೆ. ಇಲ್ಲೆಲ್ಲ ವ್ಯಾಖ್ಯಾನದಲ್ಲಿ ವಿಷಯಗಳನ್ನು ಕೊಟ್ಟಿದ್ದಾರೆ. ಎರಡನೇ ಅಧ್ಯಾಯಕ್ಕೆ ಅವಿರೋಧ ಅಧ್ಯಾಯ ಅಂತ ಕರೀತಾರೆ. ಮೊದಲನೇ ಅಧ್ಯಾಯ ಏನ್ ಹೇಳುತ್ತೆ ಅಂದ್ರೆ, ನೀವು ಯಾವುದೇ ವೇದದಲ್ಲಿ ಬರೋ ಶಬ್ದ ತಗೊಳ್ಳಿ, ಇಂದ್ರ, ಯಮ, ವರುಣ, ರುದ್ರ, ಇದೆಲ್ಲ ಶಬ್ದ ಯಾರನ್ನ ಹೇಳುತ್ತೆ? ಇಂದ್ರ ಅಂದ್ರೆ ಇಂದ್ರದೇವರು ನಾವೇ ಹೇಳ್ಬಿಡ್ತೀವಿ. ರುದ್ರ ಅಂದ್ರೆ ರುದ್ರದೇವರು, ಯಮ ಅಂದ್ರೆ ಯಮದೇವರು. ಆದ್ರೆ ಅಲ್ಲ, ಹಾಗೆ ಹೇಳಲ್ಲ. ಇಂದ್ರ, ರುದ್ರ, ಯಮ ಅಂದ್ರೆ ಈ ಪ್ರತಿ ಶಬ್ದ ದೇವರನ್ನೇ ಹೇಳುತ್ತೆ ಅಂತ. ಯಾಕೆ ಅಂದ್ರೆ ಇಂದ್ರದೇವರಲ್ಲಿರೋ ಗುಣ ನಿಜವಾಗಿ ಪೂರ್ತಿ ಇರೋ ದೇವರಲ್ಲೇ. ಯಮದೇವರಲ್ಲಿರೋ ಗುಣ ಅದು ಪೂರ್ತಿಯಾಗಿರೋದು ಯಾರಲ್ಲಿ? ದೇವರಲ್ಲೇ. ರುದ್ರದೇವರಲ್ಲಿರೋ ಗುಣ ಅದು ಪೂರ್ತಿಯಾಗಿ ದೇವರಲ್ಲೇ ಇರೋದು. ಅಂದ್ರೆ ಎಲ್ಲಾ ದೇವತೆಗಳಿರೋ ಗುಣ ನೀವ್ ಏನೇನ್ ಬಳಸ್ತೀವಿ, ಯಾವ ದೇವತೆಯಲ್ಲಿ ಶಬ್ದ ನಿಜವಾಗಿರೋ ದೇವರಲ್ಲೇ. ಅದನ್ನ ಮುಖ್ಯವಾಗಿ ಅದು ದೇವರನ್ನೇ ಹೇಳಲಿಕ್ಕಿರೋ ಶಬ್ದಗಳು ಅಂತ. ಪ್ರತಿ ಶಬ್ದ ದೇವರನ್ನ ಹೇಳುತ್ತೆ ಅಂತ ಸಮನ್ವಯ, ಚೆನ್ನಾಗಿ ಸಂಬಂಧವನ್ನ ತೋರಿಸ್ತಾರೆ. ಸಮ್ಯಕ್ ಅನ್ವಯ ಅಂದ್ರೆ ಚೆನ್ನಾಗಿ ಸಂಬಂಧ. ಪ್ರತಿ ಶಬ್ದ ದೇವರನ್ನ ಹೇಳುತ್ತೆ ಅಂತ. ಇದು ವೇದದಲ್ಲಿ ಬರುವಂತಹ ಪ್ರತಿ ಶಬ್ದ. ಅಷ್ಟೇ ಯಾಕೆ, ದುಃಖಿ ಅಂತ ನಾಮನ್ನು ಕರೀತಾರೆ ಜೀವರನ್ನ, ಆದ್ರೆ ದೇವರನ್ನು ದುಃಖಿ ಅಂತ ಕರಿಬಹುದು ಅಂತ ಮಧ್ವಾಚಾರ್ಯ ಹೇಳ್ತಾರೆ. ಇದು ಬ್ರಹ್ಮಸೂತ್ರದ ಮೊದಲನೇ ಅಧ್ಯಾಯದಲ್ಲಿ ವಿಶೇಷವಾಗಿ ಹೇಳ್ತಾರೆ. ಇದರಿಂದ ಏನು ಉದಾಹರಣೆಗೆ ಒಂದು ಶಬ್ದ ತಗೊಂಡ್ರೆ, ಈಗ ಇಂದ್ರ ಅಂತ ತಗೊಂಡ್ರೆ ಯಾರನ್ನು ಇಂದ್ರ ಅಂತ ಕರೀತಾರೆ? ತುಂಬಾ ದುಡ್ಡಿರೋನು, ತುಂಬಾ ಐಶ್ವರ್ಯ ಇದ್ರೆ ಅವನಿಗೆ ಇಂದ್ರ ಅಂತ ಕರೀತಾರೆ.
ಹಾಗೆ ಅರ್ಥ ಅದಕ್ಕೆ ಇಂದ್ರ ಶಬ್ದಕ್ಕೆ. ತುಂಬಾ ಐಶ್ವರ್ಯ ಯಾರ ಹತ್ರ ಇದೆ? ಅದು ಐಶ್ವರ್ಯ ಹೇಗೆ ಅಂದ್ರೆ ಇನ್ನೊಬ್ರಿಂದ ಅವನಿಗೆ ಸಿಕ್ಕಿರಬಾರ್ದು, ಮತ್ತೆ ಪೂರ್ತಿ ಐಶ್ವರ್ಯ ಇರಬೇಕು. ಈ ಎರಡು ಅಂಶ ಬೇಕಲ್ಲಿ. ಇಂದ್ರ ದೇವರಿಗೆ ಹಾಗಿಲ್ಲ, ಅವ್ರಿಗೆ ಅವ್ರ ಹತ್ರ ಇರೋದು ಪೂರ್ತಿ ಐಶ್ವರ್ಯ ಅಲ್ಲ, ಯಾಕಂದ್ರೆ ರುದ್ರದೇವರ ಹತ್ರ ಇರೋಷ್ಟು ಅವ್ರ ಹತ್ರ ಇಲ್ಲ. ಆಯ್ತು, ಅದು ಹೋಯ್ತು. ಇನ್ನು ಎರಡನೇ ಅಂಶ ಅವ್ರಿಗೆ ಇನ್ನೊಂದ್ರಿಂದ ಬಂದಿದ್ದು, ಅಂದ್ರೆ ದೇವರ ಅನುಗ್ರಹ, ರುದ್ರದೇವರು ಪ್ರಾಣದೇವರು ಇವರ ಅನುಗ್ರಹದಿಂದ ಅವ್ರಿಗೆ ಐಶ್ವರ್ಯ ಬಂದಿದ್ದು. ಹಾಗಾದ್ರೆ ಅವ್ರ ಹತ್ರ ಇರೋ ಐಶ್ವರ್ಯ ಅವ್ರ ತರ ಅಲ್ಲ. ಹಾಗಾದ್ರೆ ಪೂರ್ತಿ ಐಶ್ವರ್ಯ ಇರ್ಬೇಕು, ಇನ್ನೊಬ್ರಿಂದ ಅದು ಸಿಕ್ಕಿರಬಾರ್ದು. ಅಂತ ಐಶ್ವರ್ಯ ಅಂದ್ರೆ ಅದು ದೇವರ ಹತ್ರ ಮಾತ್ರ. ಹಾಗಾಗಿ ವೇದದಲ್ಲಿ ಬರೋ ಪ್ರತಿಯೊಂದು ಇಂದ್ರ ಅನ್ನೋ ಶಬ್ದ ಅದು ದೇವರನ್ನ ಹೇಳುತ್ತೆ ಅಂತ ಮಾಡಿದ್ರು. ಇದನ್ನೆಲ್ಲ ಯಾಕೆ ಹೇಳ್ಬೇಕಾಗ್ ಬಂತಂದ್ರೆ ಇಲ್ಲಿ ಈಗ ಹಯಗ್ರೀವ ಅನ್ನೋ ಶಬ್ದದಲ್ಲಿ ಜ್ಞಾನ ಇದೆ ಅಂತ ಅಂದ್ರು. ಯಾರಲ್ಲಿ? ದೇವರಲ್ಲಿ. ಜ್ಞಾನ ಆನಂದ ಎರಡೇ ತಗೊಳ್ತಾರೆ ಯಾವಾಗ್ಲೂ ಎಲ್ಲಾ ಗ್ರಂಥಗಳಲ್ಲಿ. ಯಾಕೆಂದ್ರೆ ಜ್ಞಾನ ಆನಂದ ಬಂದ್ಬಿಟ್ರೆ ಮಿಕ್ಕಿದ್ದೆಲ್ಲ ಬಂದ್ಬಿಡುತ್ತೆ ಅಂತ ಅರ್ಥ. ಅಷ್ಟೇ ಅಲ್ಲ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತೆಲ್ಲ ವೇದ ವಾಕ್ಯಗಳನ್ನು ತೆಗೆದಾಗ ದೇವರ ಲಕ್ಷಣದಲ್ಲಿ ಜ್ಞಾನಮಯ ಆನಂದಮಯ ಅಂತ ಕರೀತಾರೆ ದೇವರನ್ನ. ಹಾಗಾಗಿ ಅದನ್ನ ತಗೊಳ್ತಾರೆ. ಹಾಗಾದ್ರೆ ಪ್ರತಿಯೊಂದು ಗುಣಗಳು ದೇವರಲ್ಲಿದೆ. ಮುಖ್ಯವಾಗಿ ಎರಡು ಜ್ಞಾನ ಆನಂದನೆ ಬಂತು ಅಂದ್ಮೇಲೆ ಮಿಕ್ಕಿದೆಲ್ಲ ಗುಣ ಬಂದ್ಬಿಡ್ತು ಅಂತ. ಈ ನಿಟ್ಟಿನಲ್ಲಿ ಪ್ರತಿ ಗುಣಗಳು ದೇವರಲ್ಲಿದೆ. ಐಶ್ವರ್ಯ ಆಗ್ಬಹುದು, ಅಥವಾ ಯಮದೇವರನ್ನು ತಗೋಣ. ಯಮ ಅನ್ನೋ ಶಬ್ದ ಏನ್ ಹೇಳ್ತಾರೆ? ಎಲ್ಲರನ್ನೂ ನಿಯಮನ ಮಾಡ್ತಾನೆ, ನೋಡ್ಕೊಳ್ತಾನೆ, ಎಲ್ಲರಿಗೂ ಶಿಕ್ಷೆ ಕೊಡ್ತಾನೆ, ಸಂಹಾರ ಮಾಡ್ತಾನೆ ಅಂತ. ನಿಜವಾಗಿ ಯಮದೇವರ ಸಂಹಾರ ದೇವರು ಮಾಡ್ತಾನೆ, ಅಂದ್ರೆ ಪ್ರಳಯ ಕಾಲದಲ್ಲಿ ಎಲ್ಲರನ್ನೂ ಕೂಡ ಸಂಹಾರ ಮಾಡೋದ್ರಿಂದ. ಹಾಗಾದ್ರೆ ಯಮ ಅನ್ನೋ ಶಬ್ದ ನಿಜವಾಗಿ ದೇವರನ್ನ ಹೇಳ್ತಾರೆ. ಹಾಗಾದ್ರೆ ಎಲ್ಲಾ ಗುಣ ದೇವರಲ್ಲಿದೆ. ಅದರಲ್ಲಿ ಪ್ರಮುಖ ಗುಣ ಜ್ಞಾನ ಆನಂದ ಎಲ್ಲ ಮೊದಲಿಗೆ ಬರುತ್ತೆ. ಜ್ಞಾನಾನಂದ ಇದ್ಮೇಲೆ ಮಿಕ್ಕಿದ್ದೆಲ್ಲ ಗುಣ ಇದೆ. ಅದನ್ನ ಇಲ್ಲಿ ಈ ಗ್ರೀವ ಅನ್ನೋ ಏನು ಶಬ್ದ ಇದೆ ಆ ಭಗವಂತನ ಕುತ್ತಿಗೆ, ಅದು ಒಂದು ಜ್ಞಾನಮಯ ಆನಂದಮಯ ಅಂತ ಹೇಳಿದ್ರಿಂದ ದೇವರ ಎಲ್ಲಾ ಗುಣ ತಗೊಳ್ಬೇಕು ಅಂತ. ಆದ್ರಿಂದಲೇ ಪ್ರಧಾನವಾದದ್ದನ್ನ ಹೇಳಿದ್ರೆ ಮಿಕ್ಕಿದೆಲ್ಲ ಜೊತೆಗೆ ಬರುತ್ತೆ ಅಂತ. ಈಗ ಒಬ್ಬ ರಾಜ ಬರ್ತಾನೆ ಅಂದ್ರೆ ಒಬ್ನೇ ಬರಲ್ಲ, ಜೊತೆಗಿರೋರು ಎಲ್ರು ಬರ್ತಾರೆ ಅಂತಾನೆ ಅರ್ಥ ಅದಕ್ಕೆ. ಆದ್ರೆ ರಾಜ ಬರ್ತಾನೆ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಹಾಗೆ? ರಾಜನ ಜೊತೆಗೆ ಸೈನಿಕರು ಬರ್ತಾರೆ, ಕುದುರೆಗಳು, ಆನೆಗಳು ಎಲ್ಲವೂ ಇರುತ್ತೆ. ಅದು ಅದನ್ನ ಬಾಯ್ಬಿಟ್ಟು ಹೇಳಲ್ಲ. ಯಾಕಂದ್ರೆ ಪ್ರಧಾನವಾದದ್ದು ಇದನ್ನ ಹೇಳಿದ್ರೆ ಮಿಕ್ಕಿದವರೆಲ್ಲ ಅದು ಅಂಡರ್ಸ್ಟುಡ್, ಅದು ಬಂದೇ ಬರುತ್ತೆ ಅಂತ. ಹಾಗೆ ಜ್ಞಾನ ಆನಂದ ಇದೆ ಅಂದ್ರೆ, ಅಥವಾ ಜ್ಞಾನ ಇದೆ ಅಂದ್ರೆ, ಹಯಗ್ರೀವ ದೇವರ ಆ ಕುತ್ತಿಗೆ ಅದರಲ್ಲಿ ಜ್ಞಾನಮಯ ಆಗಿದೆ ಅಂತ ಹೇಳಿದ್ರೆ ಆಗ ಎಲ್ಲನೂ ಅದ್ರ ಜೊತೆಗೆ ಬಂತು ಅಂತ. ಅಂದ್ರೆ ಎಲ್ಲಾ ಗುಣಗಳು ಆ ದೇವರಲ್ಲಿದೆ, ಅಥವಾ ಎಲ್ಲ ಗುಣಗಳೇ ದೇವರು, ಎರಡೂ ಅರ್ಥ ಹೇಳ್ತಾರೆ. ಎಲ್ಲ ಗುಣಗಳೇ ದೇವರು, ಇಲ್ಲ ಎಲ್ಲ ಗುಣಗಳು ಆ ದೇವರಲ್ಲಿದೆ ಅಂತ. ಇದು ಬ್ರಹ್ಮಸೂತ್ರದ ಮೊದಲನೇ ಅಧ್ಯಾಯದ ಅರ್ಥ ಬಂದಿದೆ ಅಂತ ಹೇಳ್ತಾರೆ. ಇನ್ನು ಅಂತ ಬಂತು, ಯಾವುದೇ ದೋಷ ಇಲ್ಲ ಅಂತ. ಇದನ್ನ ಎರಡನೇ ಅಧ್ಯಾಯದಲ್ಲಿ ಹೇಳ್ತಾರೆ ಬ್ರಹ್ಮಸೂತ್ರದಲ್ಲಿ. ಈಗ ಎಷ್ಟೋ ಹೇಳ್ತಾರೆ ದೇವರಲ್ಲಿ ಯಾಕೆ ದೋಷ ಇಲ್ಲ. ಅದು ಸಾಮಾನ್ಯವಾಗಿ ಕೃಷ್ಣಾವತಾರದಲ್ಲಿ, ರಾಮಾವತಾರದಲ್ಲಿ ದೋಷ ಇಲ್ವಾ? ಆಪಾತತಃ ಮೇಲ್ನೋಟಕ್ಕೆ ದೋಷಗಳು ಕಂಡಿದೆ. ಅಷ್ಟೇ ಅಲ್ಲ, ಈ ದೇವ್ರು ಯಾಕೆ ಬೇಕು, ಈ ಜಗತ್ತು ತಾನಾಗೆ ಆಗಿದೆ ಎಲ್ಲ ಅಂತ ಹೇಳೋದಿದೆ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ನದಿ ಹರಿಲಿಕ್ಕೆ ದೇವ್ರು ಬೇಕಾ? ತನ್ಪಾಡಿಗೆ ಹರಿತಾ ಇದೆ. ಮತ್ತೆ ಎಳ್ನೀರಿದೆ, ಎಳ್ನೀರಲ್ಲಿ ಅದು ಸಿಹಿಯಾದ ನೀರು, ಮತ್ತೆ ಅದೇ ನಿಂಬೆ ಹಣ್ಣಿನ ರಸ ಇದೆಯಲ್ಲ ಅದು ಹುಳಿ ಇರತ್ತೆ. ಇದನ್ನೆಲ್ಲ ಯಾರು ಮಾಡಿದ್ದು? ಇದು ಪ್ರಕೃತಿ ಸಹಜ ಧರ್ಮ, ನೇಚರ್, ಅದು ಸ್ವಾಭಾವಿಕವಾಗಿ ಅದರಲ್ಲೆಲ್ಲ ಇದೆ. ಇದಕ್ಕೆ ದೇವರ ಅವಶ್ಯಕತೆ ಇಲ್ಲ ಅಂತ ಹೇಳಿ ದೇವರ ಬಗ್ಗೆ ದೋಷ ಹೇಳಲಿಕ್ಕೆ ಹೋಗ್ತಾರೆ. ಕೆಲವರು ದೇವರೇ ಇಲ್ಲ ಅಂತ ಹೇಳಲಿಕ್ಕೆ ಹೋಗ್ತಾರೆ. ಒಬ್ಬೊಬ್ರು ಒಂದೊಂದನ್ನು ಹೇಳ್ತಾ ಹೋಗ್ತಾರೆ. ಕೆಲವರು ದೇವರಿಗೂ ಒಂದು ಲಿಮಿಟ್ ಇದೆ ಅಂತಾನು ಹೇಳ್ತಾರೆ. ಇದೆಲ್ಲ ಬ್ರಹ್ಮಸೂತ್ರದ ಎರಡನೇ ಅಧ್ಯಾಯದಲ್ಲಿ ಇದೆ. ಅದನ್ನೆಲ್ಲ ಬಿಟ್ಟಿರೋನು ಅಂತ, ಯಾವುದೇ ದೋಷ ಇಲ್ಲ ದೇವರಲ್ಲಿ ಅಂತ ಅಲ್ಲಿ ಖಂಡನೆ ಮಾಡಿದ್ದಾರೆ. ಹಾಗಾದ್ರೆ ಯಾವುದೇ ದೋಷ ಇಲ್ಲ, ಎಲ್ಲಾ ಗುಣಗಳಿಂದ ತುಂಬಿದಾನೆ. ಇದು ಹಯಗ್ರೀವ ಅನ್ನೋ ಶಬ್ದಕ್ಕೆ ಅರ್ಥ ಅಂತ. ಅದರಿಂದ ಹಯಗ್ರೀವ ಅನ್ನೋ ಶಬ್ದ ಹೇಳಿದ ಕೂಡಲೇ ಬ್ರಹ್ಮಸೂತ್ರ ವಿಶೇಷವಾಗಿ ಓದ್ದವ್ರಿಗೆ, ಅನುವ್ಯಾಖ್ಯಾನ ನ್ಯಾಯಸುಧಾ ಎಲ್ಲ ಓದ್ದವ್ರಿಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಮೊದಲನೇ ಅಧ್ಯಾಯದ ಎರಡನೇ ಅಧ್ಯಾಯದ ಅರ್ಥ ಈ ಶಬ್ದದಲ್ಲಿ ತುಂಬಿಸಿದ್ದಾರೆ ಅಂತ. ಅದಕ್ಕೋಸ್ಕರನೇ ಹಯಗ್ರೀವ 3 ಸಲ ಹೇಳ್ಕೊಳ್ಳಿ ಸಾಕೆಲ್ಲ ಒಳ್ಳೇದಾಗತ್ತೆ. ಹೇಗ್ರಿ ಒಳ್ಳೇದಾಗತ್ತೆ? ಇಡೀ ಇಷ್ಟೊಂದು ಶಾಸ್ತ್ರ ಬಂದಿದ ಮೇಲೆ ಒಂದ್ 2-3 ನಾಮಸ್ಮರಣೆ ಮಾಡಿದ್ರೆ ಸಾಕಂದ್ರೆ ಆ ಒಂದೊಂದು ಶಬ್ದದಲ್ಲೂ ಅಷ್ಟ ಅರ್ಥ ಇದೆ. ಅರ್ಥವನ್ನ ತೆಗೆದಷ್ಟು ಅನುಸಂಧಾನಕ್ಕೆ ಬರುತ್ತೆ. ಅದಕ್ಕೆ ದೊಡ್ಡವ್ರಿಗೆ ಹಯಗ್ರೀವ ಅಂದ್ಕೊಳ್ಳೆ ಅಷ್ಟು ನೆನಪಾಗತ್ತೆ. ಹಾಗಾಗಿ ಅವ್ರು 3 ಸಲ ನಾಮಸ್ಮರಣೆ ಮಾಡಿ ಸಾಕು, ನಿಮಗ್ ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ. ಇದು 2 ಅಧ್ಯಾಯಗಳ ಅರ್ಥವನ್ನ ಹಯಗ್ರೀವ ಶಬ್ದ ಹೇಳ್ತಾ ಇದೆ ಅಂತ. ಈ ಮೊಟ್ಟ ಮೊದಲಿಗೆ 10 ಶ್ಲೋಕ ಏನ್ ಮುಂದೆ ಇವಾಗ ಒಟ್ಟು ಇಲ್ಲಿಂದ ಶುರು ಮಾಡಿ 3 ಶ್ಲೋಕ ವ್ಯಾಖ್ಯಾನ ಆಗಿದೆ. ಅದರಲ್ಲಿ ಕೆಲವು ವಿಷಯಗಳಿದೆ. ಇನ್ನು 10 ಶ್ಲೋಕಗಳವರೆಗೆ ಏನಿದೆ ಅಂದ್ರೆ, ನೀವು 10 ಶ್ಲೋಕ ಪಾರಾಯಣ ಮಾಡಿದ್ರೆ ಬ್ರಹ್ಮಸೂತ್ರದ ಮೊದಲನೇ ಅಧ್ಯಾಯ, ಎರಡನೇ ಅಧ್ಯಾಯ, ಮೂರನೇದು, 4ನೇ ಅಧ್ಯಾಯದ ಫಲ ಬರುತ್ತೆ ಅಂತ. 4 ಅಧ್ಯಾಯಗಳ ಫಲ ಅದೇನಂದ್ರೆ 10,000 ಗಾಯತ್ರಿ ಮಂತ್ರ ಜಪ ಮಾಡಿದ್ರೆ ಎಷ್ಟು ಫಲ ಬರುತ್ತೋ ಅಷ್ಟು ಒಂದು ಬ್ರಹ್ಮಸೂತ್ರ ಪಾರಾಯಣ ಮಾಡಿದ್ರೆ ಸಿಗತ್ತೆ ಅಂತಿದೆ. ಒಂದು ಬ್ರಹ್ಮಸೂತ್ರ ಪಾರಾಯಣ ಮಾಡಿದ್ರೆ 10,000 ಗಾಯತ್ರಿ ಮಂತ್ರ ಜಪ ಮಾಡಿದಷ್ಟು ಫಲ ಬರುತ್ತೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಇಷ್ಟ ಹೇಳಿದ್ರೆ. ಇನ್ನು 564 ಬ್ರಹ್ಮಸೂತ್ರ ಪಾರಾಯಣ ಮಾಡಿದ್ರೆ ನೆಕ್ಸ್ಟ್ ಫಲ.
ಇನ್ನು 564 ಬ್ರಹ್ಮಸೂತ್ರದ ಅರ್ಥ ಸಾರ ಏನಿದೆ ಅದನ್ನ ಹೇಳುವಂತ ಈ 10 ಶ್ಲೋಕ ಸ್ವಾಪ್ತವೃಂದಾವನಾಖ್ಯಾನದ್ದು ಅರ್ಥ ಮಾಡ್ಕೊಂಡು ಪಾರಾಯಣ ಮಾಡಿದ್ರೆ ಇನ್ನೆಷ್ಟು ಫಲ ಇದೆ ಅಂತ, ಅದು ಬಹಳ ವಿಶೇಷ ಇದರಲ್ಲಿ. ಅದರಲ್ಲೊಂದು ಹಯಗ್ರೀವ ಶಬ್ದ. ಆ ಹಯಗ್ರೀವ ಶಬ್ದವನ್ನ ಈ ರೀತಿ ಅರ್ಥ ಮಾಡ್ಕೊಂಡು ಬಂದ್ರೆ ಒಂದ್ ಶಬ್ದದಿಂದನೇ ಪುಣ್ಯ ಸಂಪಾದನೆ ಮಾಡ್ಲಿಕ್ಕೆ ಆಗತ್ತೆ, ಆದ್ರೆ ಅರ್ಥ ಗೊತ್ತಾಗ್ಬೇಕು, ಇಲ್ಲಾಂದ್ರೆ ಆಗಲ್ಲ. ಇದ್ರಲ್ಲಿ ಇನ್ನೊಂದು ವಿಶೇಷ, ಆಗ್ಲೇ ಹೇಳಿದೆ, ಗ್ರೀವ ಅಂತ ಒಂದು ಶಬ್ದ ಬಂತು. ಗ್ರೀವ ಅನ್ನೋ ಶಬ್ದಕ್ಕೆ ಕುತ್ತಿಗೆ ಅಂತ ಅರ್ಥ. ಈಗ ಯಾಕೆ ಕುತ್ತಿಗೆಗೆ ಒತ್ತು ಕೊಟ್ಟಿದ್ದಾರೆ ಅಂದ್ರೆ ಹಯಗ್ರೀವ ರೂಪದಲ್ಲಿ ಆಗಿದ್ದೇ ಅದು. ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತೆ. ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಈ ಹಯಗ್ರೀವ ದೇವರ ಬಗ್ಗೆ ಹೇಳ್ತಾ, ಹಯಗ್ರೀವ ದೇವರಿಂದ ಹೇಗ್ ವಿದ್ಯೆ ಬಂತು, ನಮ್ಗೆ ಯಾವುದೇ ಶಬ್ದ ಬರ್ಬೇಕು ಅಂದ್ರೆ ಕುತ್ತಿಗೆಯಿಂದ ಹೊರಗ್ ಶಬ್ದ ಬರುತ್ತೆ. ಅದು ಮೂಲಾಧಾರ ಚಕ್ರದಿಂದ ಶುರುವಾಗತ್ತೆ, ಕೆಳಗಡೆಯಿಂದ ಅದು ಶುರುವಾಗತ್ತೆ, ಅಲ್ಲಿಂದ ನಿಧಾನಕ್ಕೆ ಗಾಳಿ ಮೇಲಕ್ ಬರ್ತಾ 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 ಈ ಕುತ್ತಿಗೆ ಭಾಗಕ್ಕೆ ಬಂದು ಇಲ್ಲಿ ಕೆಲವು ಸ್ಥಾನ ಇದೆ, ಹಲ್ಲು, ನಾಲ್ಗೆ, ಮೂಲ ಎಲ್ಲ ಇದೆ, ಕಿರುನಾಲ್ಗೆ ಎಲ್ಲ ದಾಟ್ಕೊಂಡ್ ಬಂದು ಶಬ್ದ ಹೊರಗೆ ಬರುತ್ತೆ. ಇದು ಇರೋ ಕ್ರಮ. ಹಯಗ್ರೀವ ದೇವರ ಈ ಕುತ್ತಿಗೆಯಿಂದ ಏನು ಶಬ್ದ ಹೊರಗ್ ಬಂತು, ಇಡೀ ಶಾಸ್ತ್ರ ಅದು ಹೊರಗ್ ಬಂತು, ಅದು ಜ್ಞಾನ ರೂಪವಾಗಿ ಎಲ್ಲ, ಇಡೀ ಶಾಸ್ತ್ರ ಅಂದ್ರೆ ಜ್ಞಾನ. ಅದಕ್ಕೋಸ್ಕರ ಏನ್ ಮಾಡಿದ್ರು, ಜ್ಞಾನ ಯಾವುದು ಅಂದ್ರೆ ಕುತ್ತಿಗೆ. ಯ ಗ್ರೀವ ಅಂದ್ರು. ಯ ಅಂದ್ರೆ ಜ್ಞಾನ, ಜ್ಞಾನವೇ ಗ್ರೀವ ಕುತ್ತಿಗೆ. ಜ್ಞಾನ ಬೇರೆ ಅಲ್ಲ, ಕುತ್ತಿಗೆ ಬೇರೆ ಅಲ್ಲ ಅಂತ ಹೇಳಿದ್ದಾರೆ. ಒಂದ್ ನಿಮಿಷ. ಹೀಗೆ ಜ್ಞಾನಮಯವಾಗಿರುವಂತಹ ಕುತ್ತಿಗೆ ಅಂತ ಅದಕ್ಕೆ ಹೇಳಿದ್ದು. ಯಾಕೆಂದ್ರೆ ಅವರ ಕುತ್ತಿಗೆ ಭಾಗದಿಂದ ಹೊರಗಡೆ ಅಂತಂದ್ರೆ ಬಾಯಿಯ ಮುಖಾಂತರ ಇಡೀ ಶಾಸ್ತ್ರಗಳು ಬಂತು, ಅದನ್ನ ಜ್ಞಾನಮಯವಾದ ಕುತ್ತಿಗೆ ಅಂತ ಆ ಭಾಗಕ್ಕೆ ಜಾಸ್ತಿ ಒತ್ತು ಕೊಟ್ಟಿದ್ದಾರೆ. ಯಾಕೆಂದ್ರೆ ಬೃಹದಾರಣ್ಯಕೋಪನಿಷದಲ್ಲಿ ಬಂದ ವಿಷಯ ಇಷ್ಟು, ಹೇಗೆ ಅಂದ್ರೆ ಈ ಹಸಿ ಕಟ್ಟಿಗೆ ಬೆಂಕಿ ತಾಕಿದೆ, ಅವಾಗ ಏನಾಗುತ್ತೆ, ಹೊಗೆ, ನಾನಾ ಬಗೆಯ ಹೊಗೆ ಬರ್ತಾ ಇದೆ, ಕಿಡಿನೂ ಬರ್ತಾ ಇದೆ. ಇದು ಹೇಗ್ ಬರುತ್ತಲ್ಲ ಆ ತರ ಹಯಗ್ರೀವ ರೂಪಿ ಪರಮಾತ್ಮನ ಆ ಕುತ್ತಿಗೆ ಭಾಗದಿಂದ ಹೊರಗಡೆ ಬಾಯಿಯ ಮುಖಾಂತರ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ 4 ವೇದ ಬಂದಿದೆ. ಇದು ಮಹಾಭಾರತ, ಮೂಲರಾಮಾಯಣ, ಪಂಚರಾತ್ರ, ಪುರಾಣ, ಉಪನಿಷತ್ತು, ಹೀಗೆ ವೇದ ವ್ಯಾಖ್ಯಾನಗಳು ಏನೇನಿದೆ ಅದೆಲ್ಲ ಹೊರಗೆ ಬಂದಿದೆ. ನಿಶ್ವಸಿತಂ ಅಂತಾರೆ, ಅವನ ಉಸಿರು ಅಂತ ಹೇಳ್ತಾರೆ. ಅವನ ಉಸಿರಿನಿಂದ ಅವನೇನು ಉಸಿರಾಟ ಆಡ್ತಾ ಇದ್ದಾನೆ ಅದರ ಮುಖಾಂತರ ಹೊರಗೆ ಬಂದಿದೆ ಅಂತ. ಈ ಎಲ್ಲ ನಿಟ್ಟಿನಲ್ಲಿ ಜ್ಞಾನ ಪ್ರಪಂಚ ಸಮಸ್ತ ವಾಂಗ್ಮಯ ಸೃಷ್ಟಿಯಾಗಿದ್ದೇ ಹಯಗ್ರೀವ ದೇವರ ಆ ಕುತ್ತಿಗೆಯಿಂದ ಹೊರಗೆ ಬಂತಲ್ಲ, ಅದರಿಂದ ಕುತ್ತಿಗೆ ಭಾಗದಿಂದ ಬಂದ ಆ ಗಾಳಿಯ ಮುಖಾಂತರ ಇಡೀ ಶಬ್ದಗಳ ಸೃಷ್ಟಿನೇ ಆಗೋಯ್ತು ಅಂತ. ಅದನ್ನ ವಾಂಗ್ಮಯ ಪ್ರಪಂಚ ಏನಿದೆ ಅದನ್ನ ಸೃಷ್ಟಿ ಮಾಡಿದವನೇ ಯಾರು, ಈ ಹಯಗ್ರೀವ ರೂಪಿ ಪರಮಾತ್ಮ ಅಂದ್ರೆ ಅಶ್ವ ರೂಪಿ ಪರಮಾತ್ಮ. ಅದರ ಹಿನ್ನೆಲೆ ಏನಂದ್ರೆ ಚಿದಾನಂದ ವಿಗ್ರಹಂ, ಇವನು ಜ್ಞಾನ ವಿಗ್ರಹ ಹಯಗ್ರೀವ, ಜ್ಞಾನಮಯ, ಜ್ಞಾನಾನಂದಮಯಂ ದೇವಂ, ನಿರ್ಮಲ ಸ್ಫಟಿಕಾಕೃತಿಂ ಅಂತೆಲ್ಲ ಈ ದೃಷ್ಟಿಯಲ್ಲೇ ಜ್ಞಾನಾನಂದಮಯಂ ದೇವಂ ಅಂತನೂ ಆ ಶ್ಲೋಕದಲ್ಲೂ ಆ ಹಯಗ್ರೀವ ದೇವರ ಬಗ್ಗೆ ಜ್ಞಾನಕ್ಕೆ ಜಾಸ್ತಿ ಮಹತ್ವವನ್ನ ಕೊಟ್ಟಿದ್ದಾರೆ. ಅದಕ್ಕೆ ಹೇಳೋದೇನಂದ್ರೆ, ಈಗಾಗ್ಲೇ ಹೇಳಿದೆ ನಾನು, ಈ ಬ್ರಹ್ಮಸೂತ್ರ ಪಾರಾಯಣ ಮಾಡಿದ್ರೆ ಎಷ್ಟು ಫಲನೋ ಈ 10 ಶ್ಲೋಕಗಳನ್ನ ಪಾರಾಯಣ ಮಾಡಿದ್ರೆ ಸಪ್ತವೃಂದಾವನಕ್ಕೆ ಅನ್ನೋದಷ್ಟು ಫಲ. ಯಾಕೆ ಅಂದ್ರೆ ಗಾಯತ್ರಿ ಮಂತ್ರದ ಅರ್ಥ ನಾವೇನ್ ಚಿಂತನೆ ಮಾಡ್ತೀವಿ, ಗಾಯತ್ರಿ ಮಂತ್ರದಲ್ಲಿ ನಾವು ಸೂರ್ಯನಾರಾಯಣನ ಚಿಂತನೆ ಮಾಡ್ತೀವಿ. ಸೂರ್ಯನ ಒಳಗಡೆ ಇರುವಂತ ನಾರಾಯಣ, ಆ ನಾರಾಯಣನೇ ಗಾಯತ್ರಿ ಅನ್ನೋ ಪದದ ಅರ್ಥ. ಯಾಕೆಂದ್ರೆ ಗಾಯತ್ರಿ ಅಂದ್ರೆ ಏನರ್ಥ, ಗಾಯಂತಂ ತ್ರಾಯತೆ ಅಂತ. ಯಾರು ಅರ್ಥ ಮಾಡ್ಕೊಂಡು ಆ ಗಾನ ಶಬ್ದ ಹೇಳ್ತಾರೋ ಮಂತ್ರವನ್ನ, ಗಾಯತ್ರಿ ಮಂತ್ರವನ್ನ, ಅಲ್ಲಿ ಗಾನ ಮಾಡೋದ್ರಿಂದ ತ್ರಾಣ, ನಮ್ಮನ್ನ ರಕ್ಷಣೆ ಮಾಡತ್ತೆ, ಅದರಿಂದ ಗಾಯತ್ರಿ ಅಂತ ಅದನ್ನ ಕರೀತಾರೆ. ಈ ತರ ಇದೆ. ಆ ಗಾಯತ್ರಿ ಮಂತ್ರದ ಅರ್ಥ ಯಾರು, ಸೂರ್ಯನಾರಾಯಣ ಅಂತ ಹೇಗೆ ಹೇಳ್ತೀವೋ ಹಾಗೆ ಬ್ರಹ್ಮ ಗಾಯತ್ರಿ ಮಂತ್ರ ಇದೆ. ಒಂದು ವಿಶ್ವಾಮಿತ್ರ ಗಾಯತ್ರಿ, ಒಂದು ಬ್ರಹ್ಮ ಗಾಯತ್ರಿ. ವಿಶ್ವಾಮಿತ್ರ ಗಾಯತ್ರಿ ನಾವು ಸಂಧ್ಯಾವಂದನೆಯಲ್ಲಿ ಜಪ ಮಾಡ್ತೀವಿ, ಆ ಗಾಯತ್ರಿ. ಬ್ರಹ್ಮ ಗಾಯತ್ರಿ ಮಂತ್ರ ಇದೆ, ಅದೇ ತರ ಗಾಯತ್ರಿ ಮಂತ್ರನೇ. ಆ ಗಾಯತ್ರಿ ಮಂತ್ರ ರೂಪ ಯಾವುದು ಅಂದ್ರೆ ಇದೇ ಹಯಗ್ರೀವ ದೇವ ರೂಪ. ಯಾಕಂದ್ರೆ ಸೂರ್ಯಮಂಡಲದ ಒಳಗಡೆ ಹಯಗ್ರೀವ ಇರ್ತಾನೆ, ಅವನು ಗಾಯತ್ರಿ ಪ್ರತಿಪಾದ್ಯ ಅಂತ ಉಪನಿಷತ್ತಿನಲ್ಲಿ ಬರುತ್ತೆ ಮಾತು. ಹಾಗಾದ್ರೆ ಪ್ರತಿ ದಿವಸ ನಾವೇನು ಧಿಯೋ ಯೋನಃ ಪ್ರಚೋದಯಾತ್ ಅಂತೇನು ಜಪ ಮಾಡ್ತೀವಿ, ನಮ್ಮ ಬುದ್ಧಿಯನ್ನ ಪ್ರಚೋದನೆ ಮಾಡ್ಲಿ ಅಂತ ಸರಳವಾದ ಅರ್ಥ ಗಾಯತ್ರಿ ಮಂತ್ರದ್ದು. ಬುದ್ಧಿ ಪ್ರಚೋದಕ ರೂಪ ಯಾವುದು, ಹಯಗ್ರೀವ ರೂಪ. ಅದ್ ಹೇಗ್ ಹೇಳ್ತೀರಿ ಅಂದ್ರೆ ತತ್ ಸವಿತುಹು, ಅವನನ್ನ ಸವಿತಾ ಅಂತ ಕರೀತಾರೆ. ಸವಿತಾ ಅಂದ್ರೆ ಪ್ರಸವ ಮಾಡ್ತಾನೆ ಅಂತ. ಈಗ ಸ್ತ್ರೀಯರು ಮಕ್ಕಳನ್ನ ಹಡಿತಾರೆ, ಪ್ರಸವ. ಅದೇ ತರ ಸವಿತಾ ಅಂದ್ರೆ ಪ್ರಸವ ಅಂದ್ರೆ ಇಡೀ ಜಗತ್ತನ್ನ ಹೊರಗೆ ಹಾಕ್ತಾನೆ ಅಂತ ಅರ್ಥ. ಇಡೀ ಜಗತ್ತು ಅಂದ್ರೆ ಜಗತ್ನಲ್ಲಿ ಏನೇನಿದೆ,
ಶಬ್ದ ಅರ್ಥ ಎರಡೇ ಇರೋದು. ನಾವು ಶಬ್ದ ಆಡ್ತೀವಿ, ಈ ಶಬ್ದಕ್ಕೆ ಒಂದು ಅರ್ಥ ಇರತ್ತೆ, ಇಷ್ಟೇ. ಶಬ್ದ ಅರ್ಥ ಬಿಟ್ಟು ಜಗತ್ನಲ್ಲಿ ಏನಿಲ್ಲ. ಅದನ್ನು ವೇದದಲ್ಲಿ ನಾಮರೂಪೇ ವ್ಯಾಕರವಾಣಿ ಅಂತ ಹೇಳ್ತಾರೆ. ಶಬ್ದ ಅರ್ಥ ಮಾತ್ರ ಇರೋದು. ಇದರಲ್ಲಿ ಹಯಗ್ರೀವ ದೇವರು ಏನ್ ಮಾಡಿದ್ರು, ಶಬ್ದ ಪ್ರಪಂಚ ಸೃಷ್ಟಿ ಮಾಡ್ತಾರೆ ತಮ್ಮ ಕುತ್ತಿಗೆ ಭಾಗದಿಂದ. ಹಾಗಾದ್ರೆ ಸವಿತಾ ಅಂದ್ರೆ ಇಡೀ ಜಗತ್ತನ್ನ ಸೃಷ್ಟಿ ಮಾಡುವಂತಹ, ಪ್ರಸವ ಮಾಡ್ದ, ಶಬ್ದ ಪ್ರಪಂಚವನ್ನ ಹೊರಗೆ ಹಾಕದ ಅಂತ ತತ್ಸವಿತು, ಆ ಸೃಷ್ಟಿಕರ್ತನಾದ ಇಡೀ ವಾಂಗ್ಮಯ ಪ್ರಪಂಚ ಶಾಸ್ತ್ರ ಸೃಷ್ಟಿಯನ್ನು ಮಾಡಿದ ಅವನು ವರೇಣ್ಯಂ, ನಿಜವಾಗಿ ಭಜನೆ ಮಾಡ್ಲಿಕ್ಕೆ ಯೋಗ್ಯ. ವರಯಿತುಂ ಯೋಗ್ಯಂ ಅಂದ್ರೆ ಸ್ತೋತ್ರ ಮಾಡ್ಲಿಕ್ಕೆ ಯೋಗ್ಯ ಅವನು. ತತ್ಸವಿತರು ವರೇಣ್ಯಂ, ಯಾಕೆ ಅಂದ್ರೆ ಭರ್ಗೋ ದೇವಸ್ಯ, ಅವನು ದೇವ ಅಂದ್ರೆ ಏನರ್ಥ, ಎಲ್ಲಾ ಕಡೆ ಪ್ರಕಾಶಮಾನವಾಗಿದ್ದಾನೆ. ಯಾಕಂದ್ರೆ ಹಯಗ್ರೀವ ದೇವರ ಕಾಂತಿಯನ್ನು ಮುಂದೆ ಹೇಳ್ತಾರೆ, ಅವ್ರ ರೂಪ ವರ್ಣನೆ ಮಾಡ್ತಾ. ಚಂದ್ರಮಂಡಲದಂತೆ ಕಾಂತಿ ಅವರದು, ಚಂದ್ರನ ಕಿರಣ ಹೇಗೆ ಎಲ್ಲಾ ಕಡೆ ಹಬ್ಬಿರತ್ತೋ ಹಾಗೆ ಹಯಗ್ರೀವ ದೇವರ ಕಾಂತಿ. ಅಂತ ಇವರು ಭರ್ಗ, ಇಡೀ ಪ್ರಪಂಚವನ್ನ ಕೊಟ್ಟು ನಮ್ಮನ್ನ ಭರಣ ಗಮನ, ನಮ್ಮನ್ನ ಭರಣೆ ಮಾಡ್ತಾರೆ. ಭರಣ ಮಾಡೋದು ಅಂದ್ರೆ ನಮ್ಮನ್ನ ಈ ಧರಿಸೋದು ಅಂತ ಅರ್ಥ. ಇವರು ಕುಟುಂಬ ಭರಣ ಅಂತ ಹೇಳ್ತೀವಲ್ಲ, ಕುಟುಂಬ ಭರಣ ಅಂದ್ರೆ ಕುಟುಂಬದ ಭಾರ ಹೊತ್ಕೊಳ್ಳೋದು. ಹಾಗೆ ನಮ್ಮನ್ನ ಹೊತ್ತುಕೊಂಡು ಭಗವಂತ ಗಮನ, ಭರ್ಗಹ, ಗಮನ ಅಂದ್ರೆ ಒಳ್ಳೆ ಕಡೆ ನಮ್ಮನ್ನು ತಿರುಗಿಸ್ತಾನೆ, ಒಳ್ಳೆ ಸದ್ಗತಿಯನ್ನ ಕೊಡ್ತಾನೆ ಅಂತ ತಾತ್ಪರ್ಯ. ಹೀಗೆ ಇಡೀ ವಾಂಗ್ಮಯ ಪ್ರಪಂಚವನ್ನ ಸೃಷ್ಟಿಸಿದ ಪ್ರಕಾಶ ಭರಿತನಾದ ಆ ಭಗವಂತನ ಹಯಗ್ರೀವ ರೂಪ ಏನಿದೆ, ಆ ಹಯಗ್ರೀವ ರೂಪದ ಅನುಗ್ರಹ ನಮಗಾಗ್ಲಿ, ನಾವು ಧ್ಯಾನ ಮಾಡ್ತೀವಿ. ಧಿಯೋ ಯೋನ ಪ್ರಚೋದಯಾತ್, ಇದು ಗಾಯತ್ರಿ ಮಂತ್ರದ ಅರ್ಥ. ಗಾಯತ್ರಿ ಮಂತ್ರದ ಅರ್ಥವನ್ನ ನಾವು ತಿಳ್ಕೊಂಡಾಗ ಅಲ್ಲಿ ಹಯಗ್ರೀವ ಸೇರ್ಕೊಂಡಿದ್ದಾನೆ. ಯಾಕಂದ್ರೆ ಮೂಲ ಬುದ್ಧಿ ಪ್ರಚೋದಕ, ಜ್ಞಾನ ಪ್ರಚೋದಕ. ಆದ್ರಿಂದಲೇ ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾಗಿ ಹಯಗ್ರೀವನ ಧ್ಯಾನ ಮಾಡೋದು ಬಹಳ ಉತ್ತಮ. ಅದು ಒಂದು ಕ್ರಮ ಇದೆ. ಈ ವಿಶೇಷ, ಈ ಎಲ್ಲ ವಿಶೇಷಗಳನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಈ ಹಯಗ್ರೀವಂ ಚಿದಾನಂದ ವಿಗ್ರಹಂ ಅನ್ನೋ ಮಾತುಗಳೆಲ್ಲ ಎರಡು ಶಬ್ದ ಬಂದಿದೆ ಅಂತ ಭಾವಿಸ್ಬೇಕು. ಇಷ್ಟೇ ಅಲ್ದೇನೆ ಈ ಶ್ಲೋಕದಲ್ಲಿ ಹಯಗ್ರೀವ ದೇವರು ಹೇಗಿದ್ದಾರೆ ಅಂದ್ರೆ ನಮ್ಮ ಇಷ್ಟವನ್ನ ಪೂರ್ಣೆ ಮಾಡ್ತಾರೆ, ಅನಿಷ್ಟವನ್ನ ಕಳಿತಾರೆ ಅಂತ. ಹೇಗೆ ರಾಮ ರೂಪದಲ್ಲಿ ನೀವು ಗಮನಿಸ್ಬೋದು, ರಾವಣನ್ನ ಕೊಂದ, ಸುಗ್ರೀವನಿಗೆ ಅಭಯ ಕೊಟ್ಟ, ಮತ್ತೆ ಹನುಮಂತನ ಅನುಗ್ರಹ ಮಾಡ್ದ. ಅವ್ರ ಕಾರ್ಯನೇ ಹಾಗೆ. ದೇವರೊಂದು ಅವತಾರ ಮಾಡಿದ್ರೆ ಒಂದು ಇಷ್ಟ ಪ್ರಾಪ್ತಿ, ಅನಿಷ್ಟ ನಿವೃತ್ತಿ ಎರಡು ಆಗ್ತಾ ಇರುತ್ತೆ. ಕೃಷ್ಣ ಅವತಾರದಲ್ಲೂ ಹಾಗೆ, ವೇದವ್ಯಾಸ ಅವತಾರದಲ್ಲೂ ಹಾಗೆ. ಅನಿಷ್ಟ ಹೋಗಿಸ್ತ ವೇದವ್ಯಾಸ ಅವತಾರದಲ್ಲಿ ಹೇಗೆ, ಬ್ರಹ್ಮಸೂತ್ರ ಬರದೇ ಇದ್ರೆ ನಾವು ಅಜ್ಞಾನಿಗಳಾಗೆ ಕಾಲವನ್ನು ಕಳಿಬೇಕಾಗಿತ್ತು, ಎಲ್ಲ ಸಾತ್ವಿಕರು. ಆದ್ರೆ ಅಜ್ಞಾನದಿಂದ ಕಾಲ ಕಳೀತಾ ಇಲ್ಲ ಅಂದ್ರೆ, ಅನಿಷ್ಟ ಹೋಗ್ಸಿದಾನೆ ಅಂದ್ರೆ ಅದು ವೇದವ್ಯಾಸ ರೂಪಿ ಪರಮಾತ್ಮ ವಿಶಿಷ್ಟವಾಗಿ ಈ ಪುರಾಣ ಇತಿಹಾಸ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿ ಕಳಿಸಿದ್ದಾನೆ. ಇಷ್ಟವನ್ನು ಕೊಟ್ಟಿದ್ದಾನೆ. ಯಾಕೆಂದ್ರೆ ಬ್ರಹ್ಮಸೂತ್ರ ಹಿಡಿದ್ರೆ ಮೋಕ್ಷಕ್ಕೆ ದಾರಿ ಸಿಕ್ತು ಅಂತ ಅರ್ಥ. ಈ ತರ ಎಲ್ಲ ಇದೆ. ಹಾಗಾದ್ರೆ ಪ್ರತಿಯೊಂದು ರೂಪದಲ್ಲೂ ಏನೇನೋ ಒಂದು ಕಂಡಿದೆ. ಹಯಗ್ರೀವ ರೂಪದಲ್ಲಿ ಏನ್ ಕಂಡಿದೆ ಅದು ನಾವು ನೋಡಿದ್ವಿ. ಒಂದು ವಿಷಯ ಅಂದ್ರೆ ಮಧುಕೈಟಭರನ್ನ ಹಯಗ್ರೀವ ರೂಪಿ ಪರಮಾತ್ಮ ಸಂಹಾರ ಮಾಡ್ತಾನೆ, ಅವೆಲ್ಲ ವಿಷಯ ನೋಡಿದೀವಿ. ಇಷ್ಟಲ್ದೇನೆ ಇನ್ನೊಂದು ಇಲ್ಲಿ ಟಿಪ್ಪಣಿಯಲ್ಲಿ ಹೇಳುವಂತಹ ವಿಷಯ, ಹಯಗ್ರೀವ ರೂಪಿ ಪರಮಾತ್ಮ ತಾನು ನಾಲ್ಕು ಹಿಡಿದಿದ್ದಾನೆ. ಅಂದ್ರೆ ಒಂದು ಜ್ಞಾನ ಮುದ್ರೆ ಇದೆ ಅವನಲ್ಲಿ, ಮತ್ತೆ ಪುಸ್ತಕ ಇದೆ ಹಯಗ್ರೀವ ಮೂರ್ತಿಯಲ್ಲಿ, ಮತ್ತೆ ಜಪಸರ ಇದೆ, ಮತ್ತೊಂದು ಶಂಖ ಇದೆ. ಇದ್ರ ಹಿನ್ನೆಲೆ ಏನು ಅಂತ ಒಂದು ವಿಷಯ ಇದೆ. ಅದೇನಂದ್ರೆ ಪುಸ್ತಕ ಹಿಡಿದಿರೋದು ಯಾಕೆ ಅಂದ್ರೆ ಅದು 4 ಆಶ್ರಮ ತೋರಿಸ್ತಾ ಇದ್ದಾನಂತೆ ಹಯಗ್ರೀವ ದೇವ. ಬ್ರಹ್ಮಚರ್ಯ ಆಶ್ರಮದಲ್ಲಿದ್ದಾಗ ಪುಸ್ತಕ ಹಿಡ್ಕೊಳ್ಳಿ ಅಂತ ತೋರಿಸ್ತಾರಂತೆ, ಪುಸ್ತಕ ಅಧ್ಯಯನ ಜಾಸ್ತಿ ಮಾಡಿ ಅಂತ. ಇನ್ನು ಗೃಹಸ್ಥ ಆಶ್ರಮದಲ್ಲಿ ಹೇಗೆ ಅಂದ್ರೆ ಅವನು ಶಂಖ ಹಿಡ್ದಿದ್ದಾನಲ್ಲ, ಶಂಖ ಅಂದ್ರೆ ಲಕ್ಷ್ಮಿ, ಸಂಪತ್ತು, ಅದನ್ನ ಸಂಪದ್ ವಿನಿಯೋಗ ಚೆನ್ನಾಗಿ ಮಾಡಿ ಅಂತ, ದಾನ ಧರ್ಮ ಮಾಡಿ ಅನ್ನೋ ತಾತ್ಪರ್ಯದಲ್ಲಿ. ಇನ್ನು ವಾನಪ್ರಸ್ಥಾಶ್ರಮದಲ್ಲಿ ಹೇಗೆ ಅಂದ್ರೆ ಜ್ಞಾನ ಮುದ್ರೆ ತೋರಿಸ್ತಾ ಇದ್ದಾನೆ, ಅಂದ್ರೆ ಜ್ಞಾನ ಕಡೆ ವಾಲಿ ಅಂತ ಅರ್ಥ. ಸನ್ಯಾಸಾಶ್ರಮದ ಏನು ಅಂದ್ರೆ ಜಪಮಾಲೆ ಹಿಡ್ಕೊಂಡಿದ್ದಾನೆ ಅಂತ. ಹೀಗೆ 4 ಆಶ್ರಮಗಳ ಕರ್ತವ್ಯ ಕ್ರಮವಾಗಿ ಸೂಚನೆ ಮಾಡ್ಲಿಕ್ಕೆ 4 ಇಟ್ಕೊಂಡಿದ್ದಾನೆ ಅಂತ. ಇದೆಲ್ಲ ಇರ್ಲಿ, ಇದರ ಹಿನ್ನೆಲೆಯಲ್ಲಿ ಹಯಗ್ರೀವದ ಚಿಂತನೆಯನ್ನ ನಮಗೆ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅಂದ್ರೆ ಈ ಸ್ವಾಪ್ತವೃಂದಾವನಾಖ್ಯಾನದ ಒಂದು ಪದ್ಯ, ಒಂದು ಶಬ್ದ, ಒಂದ್ 3-4 ಪದ್ಯ ಮತ್ತೆ ನೋಡಿದಾಗ ಒಂದು ಟಿಪ್ಪಣಿಯಲ್ಲಿ ಅರ್ಥ ಬರೀತಾರೆ ಇದ್ರ ಬಗ್ಗೆ. ಮುಗಿಯೋದೇ ಇಲ್ಲ ಅವರು. ಮೊದಲನೇ ಅಧ್ಯಾಯ ಅಷ್ಟು ವಿಸ್ತಾರವಾಗಿ ವ್ಯಾಖ್ಯಾನ ಮಾಡ್ಬಿಟ್ಟಿದ್ದಾರೆ. ಇಷ್ಟರ್ಥ ಇದೆ ಅಂತ. ಇಷ್ಟರ್ಥ ತಿಳ್ಕೊಂಡ್ರೆ ಸರ್ವಮೂಲದ ರಹಸ್ಯ ಅರ್ಥ ಆಗ್ಬಿಡುತ್ತೆ, ಅಷ್ಟು ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಆಮೇಲಿಂದ ಕಡಿಮೆ ವ್ಯಾಖ್ಯಾನ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಒಳ್ಳೆ ಸ್ವಾರಸ್ಯಕರವಾದ ಸಂದರ್ಭಗಳನ್ನು ಹೇಳ್ತಾ ಬರ್ತಾರೆ. ಅದರಲ್ಲಿ ಈ ಮೊದಲನೇ ಶ್ಲೋಕದ ಹಿನ್ನೆಲೆಯಲ್ಲಿ ಇಲ್ಲಿ ಹೇಳಿದ ಶಂಖ ಅಕ್ಷ ಪುಸ್ತಕ ಸುಬೋಧ ಯುತಾಬ್ಜ ಬಾಹುಂ ಅಂತ ಅವನ ಬಾಹುಗಳು ಹೇಗಿದೆ ಅಂತ ವರ್ಣನೆ ಮಾಡಿದ್ದಾರೆ. ಇದೆಲ್ಲ ಯಾಕೆ ಬೇಕು ಅಂದ್ರೆ ಬ್ರಹ್ಮಸೂತ್ರದ 4 ಅಧ್ಯಾಯದ ಅರ್ಥಕ್ಕೆ ತುಂಬಾ ಉಪಕಾರಿ. ಈ 10 ಶ್ಲೋಕಗಳಲ್ಲಿ ಏನ್ ಹೇಳಿದ್ದಾರೆ, ಮೊದಲು ಕುತ್ತಿಗೆ ಭಾಗದವರೆಗೆ ಹಯಗ್ರೀವ ವರ್ಣನೆ, ಕುತ್ತಿಗೆಯಿಂದ ನಂತರ ಈ
ಸೊಂಟ ಭಾಗದವರೆಗೆ ಅಥವಾ ನಾಭಿ ಭಾಗದವರೆಗೆ, ಆಮೇಲೆ ತೊಡೆ ಭಾಗದವರೆಗೆ, ಆಮೇಲೆ ಮುಂದಿನ ಕಾಲಿನ ಭಾಗದವರೆಗೆ, ಹೀಗೆ ಒಂದೊಂದು ಪಾರ್ಟ್ ಏನಿದೆಲ್ಲ ಆ ಭಾಗಗಳ ಸಂಪೂರ್ಣ ಚಿತ್ರಣ ಈ 10 ಶ್ಲೋಕದಲ್ಲಿದೆ. 10 ಶ್ಲೋಕ ಪಾರಾಯಣ ಮಾಡಿದ್ರೆ ಸಮಗ್ರ ಹಯಗ್ರೀವನ ಅನುಗ್ರಹ ಆಗತ್ತೆ ಅನ್ನೋ ದೃಷ್ಟಿಯಲ್ಲಿ ಮುಂದೆ ಹೇಳ್ತಾರೆ ಅದನ್ನ. ಈಗ ಇವ್ರ ಚಿಂತನೆ, ಹಯಗ್ರೀವ ದೇವ್ರ ಚಿಂತನೆ ಹೇಗ್ ಮಾಡ್ಬೇಕು ಅಂತ ಆಚಾರ್ಯರು ತಿಳಿಸಿದ್ದಾರೆ. ಏನಂತ, ಹಯಗ್ರೀವ ದೇವರು ತಾವು ಚಂದ್ರಬಿಂಬದಲ್ಲಿ ಕೂತ್ಕೊಂಡಿದ್ದಾರಂತೆ, ಚಂದ್ರಬಿಂಬದ ಒಳಗಡೆ ಇದ್ದಾರೆ. ಅಷ್ಟೇ ಅಲ್ಲ, ಚಂದ್ರನ ತರ ಕಾಣ್ತಾ ಇದ್ದಾರೆ. ಜೊತೆಗೆ ತಮ್ಮ ಕಾಂತಿ ಇದೆಯಲ್ಲ, ಚಂದ್ರನ ಕಿರಣ ತಂಪು ಅಂತ ಪ್ರಸಿದ್ಧ, ಸೂರ್ಯನ ಕಿರಣ ತಾಪ, ಚಂದ್ರನ ಕಿರಣ ತಂಪು, ಅದಕ್ಕೆ ಅಮೃತ ಹೋಲಿಸ್ತಾರೆ ಚಂದ್ರನ ಕಿರಣಕ್ಕೆ. ಹಾಗೆ ಹಯಗ್ರೀವ ದೇವರ ಕಿರಣ ಏನಿದೆ, ಚಂದ್ರನ ಕಿರಣ, ಅದು ತಂಪಾಗಿ ಎಲ್ಲಾ ಕಡೆ ಅಮೃತದಂತೆ ಇದೆ. ಅವರ ಕಾಂತಿ ಎಲ್ಲಾ ಕಡೆ ಹರಡಿದೆ, ಬ್ರಹ್ಮಾಂಡದ ಹೊರಗಡೆ, ಬ್ರಹ್ಮಾಂಡದ ಒಳಗಡೆ ಅದು ಹೊರಡಿದೆ. ಹಾಗೆ 4 ಇದನ್ನ ಧರಿಸಿದ್ದಾರೆ, ಒಂದು ಶಂಖ, ಜಪಸರ, ಮತ್ತೆ ಪುಸ್ತಕ, ಜ್ಞಾನಮುದ್ರೆ. ಅಷ್ಟೇ ಅಲ್ಲ, ನಸ್ತೋ ಮುಖಾದಪಿ ನಿರಂತರ ಮುದ್ಗಿದಂತ, ಅವರ ಮೂಗಿನ ಹೊಳ್ಳೆಯಿಂದ ಏನು ನಿರಂತರ ಗಾಳಿಯ ಸಂಚಾರ ಇದೆ, ಹಾಗೆ ಮುಖದಿಂದ, ಬಾಯಿಯಿಂದ ಏನ್ ನಿರಂತರ ಗಾಳಿಯ ಸಂಚಾರ ಇದೆ, ಇದರಿಂದ ಎಲ್ಲ ವಿದ್ಯೆಗಳು ಬಂದಿದೆಯಂತೆ. ಯಾವ ವಿದ್ಯೆನೂ ಇಲ್ಲ, ಎಲ್ಲ ವಿದ್ಯೆ ಹೊರಗೆ ಬರ್ತಾ ಇದೆ. ಹತ್ರದಲ್ಲಿ ಈ ಕಡೆ ಬ್ರಹ್ಮದೇವರು, ರುದ್ರದೇವರು, ಈ ಕಡೆ ಲಕ್ಷ್ಮಿನೂ ಸೇವೆ ಮಾಡ್ತಾ ಇದ್ದಾಳೆ. ಅಲ್ಲಿ ಲಕ್ಷ್ಮಿ ಸೇವೆ ಮಾಡೋದಕ್ಕೂ ಬೇರೆಯವ್ರ ಸೇವೆ ಮಾಡೋದಕ್ಕೂ ಒಂದು ವ್ಯತ್ಯಾಸ ಇದೆ. ಲಕ್ಷ್ಮಿ ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ, ಆ ಭಗವಂತನ ಹತ್ರ ಬಂದು ಅಮೃತಾಭಿಷೇಕ ಮಾಡ್ತಾ ಇದ್ದಾಳಂತೆ ಹಯಗ್ರೀವ ದೇವರಿಗೆ, ತಲೆ ಮೇಲೆ ಅಮೃತಾಭಿಷೇಕ. ಮಿಕ್ಕಿದ ಬ್ರಹ್ಮಾದಿ ದೇವತೆಗಳೆಲ್ಲ ಭಕ್ತಿಯಿಂದ ಬಕ್ಕೊಂಡು ಸೇವೆ ಮಾಡ್ತಾ ಇದ್ದಾರೆ ಅಂತ. ಈ ಶ್ಲೋಕದಲ್ಲಿ ಒಂದು ಗಮನಿಸಿ, ಬ್ರಹ್ಮದೇವರು ಆಮೇಲೆ ರುದ್ರದೇವರ ಬಗ್ಗೆ ಹೇಳ್ತಾ ಹೋದ್ರು. ಅಲ್ಲಿ ಬ್ರಹ್ಮ ಅಂದ್ರೆ ಬ್ರಹ್ಮ ಪದವಿಗೆ ಬರುವಂತಹ ಪ್ರತಿಯೊಬ್ಬರು ಅಂತ ಅರ್ಥ, ಅವರೆಲ್ಲ ಅಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಅಂತ ಅರ್ಥ ಹಯಗ್ರೀವನನ್ನ. ಈ ರೀತಿಯಲ್ಲಿ ಹಯಗ್ರೀವನ ಚಿಂತನೆ ಮಾಡ್ಬೇಕು ಅಂತ. ಒಟ್ಟಾಗಿ ಈ ಹಯಗ್ರೀವ ಅನ್ನೋ ಶಬ್ದಕ್ಕೆ ಏನರ್ಥ ಒಂದು ವಿಷಯ, ಆಮೇಲೆ ಹಯಗ್ರೀವ ಅನ್ನೋ ಶಬ್ದದಲ್ಲಿ ಏನು ಅಧ್ಯಾಯ, ಬ್ರಹ್ಮಸೂತ್ರದ ಅಧ್ಯಾಯ ಏನು ಸೇರ್ಕೊಂಡಿದೆ ಅದರ ಅರ್ಥ, ಜೊತೆಗೆ ಅಲ್ಲಿ ಗ್ರೀವ ಅಂದ್ರೆ ಒಂದೇ ಅಲ್ಲ, ಕುತ್ತಿಗೆ ಅಲ್ಲ, ಇಡೀ ಭಗವಂತನ ಎಲ್ಲಾ ಅಂಗಗಳನ್ನು ತಗೊಳ್ಬೇಕು. ಮತ್ತೆ ಜ್ಞಾನಕ್ಕೆ ಯಾಕೆ ಮಹತ್ವ ಕೊಟ್ಟಿದ್ದಾರೆ, ಹಾಗೆ ಹಯಗ್ರೀವನ ಈ ರೂಪ ಏನಿದೆ ಇದು ಗಾಯತ್ರಿ ಮಂತ್ರ ಪ್ರತಿಪಾದ್ಯ ಹೇಗೆ, ಗಾಯತ್ರಿ ಮಂತ್ರದಲ್ಲಿ ಹಯಗ್ರೀವನ ಚಿಂತನೆ ಏನ್ ಮಾಡ್ಬೇಕು, ಇದನ್ನೆಲ್ಲ ಸೂಚನೆ ಮಾಡ್ತಾ ಹಯಗ್ರೀವಂ ಅಂತ ಹೇಳಿ ಚಿದಾನಂದ ವಿಗ್ರಹಂ ಅಂತ ಇದೇ ಅರ್ಥವನ್ನು ತಿಳಿಸ್ಲಿಕ್ಕೆ ಮುಂದೆ ಚಿದಾನಂದ ವಿಗ್ರಹಂ ಅಂತ ಹೇಳಿದ್ದಾರೆ. ಇದಾದ್ಮೇಲೆ ಮುಂದೆ 4 ಬ್ರಹ್ಮಸೂತ್ರದ ಅಧ್ಯಾಯಗಳ ಅರ್ಥ ಇಲ್ಲಿ ಹೇಳಿದ್ದಾರೆ ಅನ್ನೋದು ನಿಮ್ಗೆ ಹೆಂಗ್ ಗೊತ್ತಾಯ್ತು ಅನ್ಲಿಕ್ಕೆ ವ್ಯಾಖ್ಯಾನಕಾರ ಒಂದು ಹೇಳ್ತಾರೆ. ನೀವು ಕರೆಕ್ಟ್ ಆಗಿ 3ನೇ ಶ್ಲೋಕ, 5ನೇ ಶ್ಲೋಕ, 8 ಮತ್ತೆ 10 ಆ ಶ್ಲೋಕಗಳನ್ನು ಕರೆಕ್ಟ್ ಆಗಿ ಗಮನಿಸಿ. ಮೂಲ ಪುಸ್ತಕದಲ್ಲಿ ಅಲ್ಲೇನ್ ಮಾಡಿದ್ದಾರೆ, ಬೃಂದಾವನಗತಂ ವಂದೇ ಬ್ರಹ್ಮ ರುದ್ರೇಂದ್ರ ವಂದಿತಂ ಮೊದಲು ಬಂತು. ಮತ್ತೆ 5ನೇ ಶ್ಲೋಕದಲ್ಲಿ ಬೃಂದಾವನಗತಂ ವಂದೇ ಬ್ರಹ್ಮ ರುದ್ರೇಂದ್ರ ವಂದಿತಂ ಆಯ್ತು. ಮತ್ತೆ 8ನೇ ಶ್ಲೋಕ ಬೃಂದಾವನಗತಂ ವಂದೇ ಬ್ರಹ್ಮ ರುದ್ರೇಂದ್ರ ವಂದಿತಂ 2ನೇ ಸಾಲು. ಮತ್ತೆ 10ನೇ ಶ್ಲೋಕ ಬೃಂದಾವನಗತಂ ವಂದೇ ಬ್ರಹ್ಮ ರುದ್ರೇಂದ್ರ ವಂದಿತಂ ಹೇಳ್ತಾರೆ. ಆಮೇಲೆ ಮುಂದೆ ಬರ್ಲಿಲ್ಲ. ಕರೆಕ್ಟ್ ಆಗಿ ಈ 10 ಶ್ಲೋಕಗಳಲ್ಲಿ ಬೃಂದಾವನಗತಂ ವಂದೇ ಅಂತ 4 ಸಲ ಹೇಳ್ತಾರೆ. ಯಾಕೆ 4 ಸಲ ಹೇಳ್ತಾರೆ? ಹಾಗಾದ್ರೆ ಇಲ್ಲಿ ಏನೋ ಸೂಚನೆ ಮಾಡಿದ್ದಾರೆ. ಏನ್ ಸೂಚನೆ ಮಾಡಿದ್ದಾರೆ ಅಂದ್ರೆ, 3ನೇ ಶ್ಲೋಕದವರೆಗೆ ಒಂದು ಅಧ್ಯಾಯದ ಅರ್ಥ ಬ್ರಹ್ಮಸೂತ್ರ ಒಂದು, 2ನೇ ಅಧ್ಯಾಯದು ಮುಂದೆ 5ನೇ ಶ್ಲೋಕದಿಂದ, ಇನ್ನು 8ನೇ ಇದ್ರವರೆಗೆ 3ನೇ ಅಧ್ಯಾಯದ್ದು, ಇನ್ನು 10ನೇ ಶ್ಲೋಕದವರೆಗೆ 4ನೇ ಅಧ್ಯಾಯದ ಅರ್ಥ ಅಂತ. ಇಡೀ ಬ್ರಹ್ಮಸೂತ್ರದ ಅರ್ಥವನ್ನ 4 ಸಾಲಲ್ಲಿ ಅದೇ ಸಾಲನ್ನ ಹೇಳಿ ಸೂಚನೆ ಮಾಡಿದ್ದಾರೆ. ಅದಕ್ಕೆ 4 ಸಲ ಮಾತ್ರ ಇಲ್ಲಿ ಹೇಳಿದ್ದಾರೆ ಅಂತ ವ್ಯಾಖ್ಯಾನಕಾರರು ಬರೀತಾರೆ. ಇಂಥ ಸೊಗಸು ವಿಷಯ ಇಲ್ಲಿ ಸ್ವಾಪ್ತವೃಂದಾವನಾಖ್ಯದಲ್ಲಿ ಸಿಗತ್ತೆ. ಅದಕ್ಕೆ ಆಗ್ಲೇ ಹೇಳಿದೆ, 10 ಶ್ಲೋಕಗಳ ಪಾರಾಯಣ ಬ್ರಹ್ಮಸೂತ್ರದ ಪಾರಾಯಣದ ಫಲ ಕೊಡುತ್ತೆ ಅಂದ್ರೆ ಎಷ್ಟು ವಿಶೇಷ ಅಲ್ಲ. ಅದ್ ಹೇಗೆ ಅಂದ್ರೆ, ಬ್ರಹ್ಮಸೂತ್ರ ಪಾರಾಯಣ ಮಾಡಿದ್ರೆ ಅದು 10 ಲಕ್ಷ ಅಂತಾನು ಹೇಳ್ತಾರೆ, ಅದು 10,000 ಅಂತ ಇದೆ ಪ್ರಮಾಣದಲ್ಲಿ. 10,000 ಗಾಯತ್ರಿ ಮಂತ್ರ ಜಪದ ಫಲ ಕೊಡುತ್ತೆ ಅಂದ್ರೆ ಒಂದು ಬ್ರಹ್ಮಸೂತ್ರದ ಪಾರಾಯಣ ಮಾಡಿದ್ದಕ್ಕೆ. ಇನ್ನು ಅಷ್ಟು ಬ್ರಹ್ಮಸೂತ್ರ ಮಾಡಿದ್ರೆ ಇನ್ನೆಷ್ಟು. ಆ ಬ್ರಹ್ಮಸೂತ್ರ ಯಾವ ಗಾಯತ್ರಿ ಮಂತ್ರದ ಫಲ ಕೊಡುತ್ತೋ ಆ ಗಾಯತ್ರಿ ಮಂತ್ರ ಹೇಳುವಂತ ಹಯಗ್ರೀವನನ್ನ ವರ್ಣನೆ ಮಾಡುವಂತ 10 ಶ್ಲೋಕ ಇದು. ಹಯಗ್ರೀವ ಅನ್ನೋ ರೂಪ ವಿಶೇಷವಾಗಿ ಬ್ರಹ್ಮ ಗಾಯತ್ರಿ ಮಂತ್ರದಿಂದ ಹೇಳ್ತಾ ಇರುವಂತಹ ರೂಪ ಅಂದ್ಮೇಲೆ ಒಂದು ಹಯಗ್ರೀವ ಅನ್ನೋ ಶಬ್ದ ಹೇಳೋದಕ್ಕೆ ಎಷ್ಟು ಪುಣ್ಯ ಇದೆ ಅನ್ನೋದನ್ನ ಭಾವಿಸ್ಬೇಕು. ಈ ಹಿನ್ನೆಲೆಯಲ್ಲಿ ಸ್ವಾಪ್ತವೃಂದಾವನಾಖ್ಯಾನದ ಈ 10 ಶ್ಲೋಕಗಳ ವಿವರಣೆ ಇದೆ. ಅದನ್ನ ಕ್ರಮವಾಗಿ ಹೇಗೆ ಅದು ಗೊತ್ತಾಗತ್ತೆ ಅಂತ, ಯಾಕಂದ್ರೆ ಎಲ್ಲೂ ಲಿಂಕೇ ಸಿಗಲ್ಲ. ನೀವು ವ್ಯಾಖ್ಯಾನದಲ್ಲಿ ಗಮನಿಸ್ಬೋದು, ವ್ಯಾಖ್ಯಾನ ನೋಡಿದಾಗ ನಿಮ್ಗೆ ಅರ್ಥ ಆಗೋದು ಬಹಳ ಕಷ್ಟ ಇದೆ. ಅಲ್ಲಿ ಹೇಗೆ ಅರ್ಥೈಸ್ಬೇಕು, ಹೇಗೆ ಸಾಧ್ಯ, ಬ್ರಹ್ಮಸೂತ್ರದ 4 ಅಧ್ಯಾಯದ ಅರ್ಥ ಹೇಗೆ ಹೇಳ್ತಾರೆ ಈ ಶ್ಲೋಕಗಳಲ್ಲಿ ಅಂತ ಒಂದು ಕಷ್ಟದ ವಿಷಯ ಇದೆ. ಅದನ್ನ ಮುಂದಿನ ಪಾಠದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ
ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ. ನಮಸ್ಕಾರ ಗುರುಗಳಿಗೆ. ನಮಸ್ಕಾರ ಆಚಾರ್ಯ.